ನಮಸ್ಕಾರ. ನಾವು ಇಂದು ದ್ರವ್ಯದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಮಟ್ಟದಲ್ಲಿ ಚೈತನ್ಯ ಹುದುಗಿಸಲ್ಪಟ್ಟಿರ್ತಕ್ಕಂಥ ಸಂಗತಿನ ಆ ಚೈತನ್ಯ ಬಳಸಿ ಮುಂದಿನ ದಿನಗಳಲ್ಲಿ ಹೇಗೆ ಪರಮಾಣು ಅಸ್ತ್ರಗಳನ್ನು ಅಂದರೆ ನ್ಯೂಕ್ಲಿಯರ್ ವೆಪನ್ಸ್ನ ಮತ್ತು ಪರಮಾಣು ವಿದ್ಯುತ್ ಸ್ಥಾವರಗಳನ್ನು ನ್ಯೂಕ್ಲಿಯರ್ ಪವರ್ ಸ್ಟೇಷನ್ಸ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆಯೇ ಬೀಜ ಅಂದರೆ ನ್ಯೂಕ್ಲಿಯಸ್ ಸಡಿಲಗೊಂಡು ಅಸ್ಥಿರವಾಗ್ತಕ್ಕಂಥ ಪರಮಾಣು ಯಾವ ರೀತಿಯಲ್ಲಿ ಭಾರಿ ಚೈತನ್ಯದ ಆಕಾರ ಆಗಿದೆ ಅನ್ನೋದನ್ನು ಕೂಡ ಮತ್ತು ಅದರ ಹಿನ್ನೆಲೆಯಲ್ಲಿ ಕೂಡ ನಾವು ತಿಳ್ಕೊಳ್ಳೋಣ. 1938ರಲ್ಲಿ ಒಟ್ಟೋ ಹಾನ ಹಾಗೂ ಫ್ರಿಟ್ಸ್ ಸ್ಟ್ರೌಟ್ಮನ್ ಅಂತಕ್ಕಂಥ ಇಬ್ಬರು ವಿಜ್ಞಾನಿಗಳು ಯುರೇನಿಯಂ ಧಾತುನ ನ್ಯೂಟ್ರಾನ್ಗಳಿಂದ ಘಟಿಸಿದ್ರು. ಆಗ ಅವರಿಗೆ ಯುರೇನಿಯಂಗಿಂತಲೂ ಕಡಿಮೆ ತೂಕ ಇರತಕ್ಕಂಥ ಆವರ್ತಕ ಕೋಷ್ಟಕದಲ್ಲಿ ಕಡಿಮೆ ಪರಮಾಣು ಭಾರ ಇರ್ತಕ್ಕಂಥ ಭಾರದ ಸ್ಥಾನದಲ್ಲಿ ಇರ್ತಕ್ಕಂಥ ಬೇರಿಯಂ ಧಾತು ಉಪ ಉತ್ಪನ್ನವಾಗಿ ದಕ್ಕಿತ್ತು. ಅದೇ ವರ್ಷ ಅಂದರೆ 1838ರಲ್ಲಿನೇ ಲಿಸಾ ಮೀಟ್ನರ್ ಮತ್ತೆ ಆಕೆಯ ಭಾವ ಒಟ್ಟೋ ಫ್ರಿಸ್ಕ್ ಯುರೇನಿಯಂ ಧಾತುವನ್ನು ನ್ಯೂಟ್ರಾನ್ನಿಂದ ಹೊಡೆದಾಗ ಅದರ ಬೀಜ ಅಂದರೆ ನ್ಯೂಕ್ಲಿಯಸ್ ಹೋಳಾಗಿ ಬೆರಿಲಿಯಂ ಧಾತು ಉಂಟಾಗಿದೆ. ಯುರೇನಿಯಂ ಹೋಳಾದಾಗ ಬಿಡುಗಡೆಯಾದಂಥ ಚೈತನ್ಯ ರಾಸಾಯನಿಕ ಕ್ರಿಯೆ ನಡಿಬೇಕಾಗಿರ್ತಕ್ಕಂಥ ಚೈತನ್ಯಕ್ಕಿಂತ 10,000 ಕೋಟಿ ಪಟ್ಟು ಹೆಚ್ಚಿರುತ್ತೆ. ಈ ಹೆಚ್ಚುವರಿ ಚೈತನ್ಯ ಯುರೇನಿಯಂ ಬೀಜ ಅಂದರೆ ನ್ಯೂಕ್ಲಿಯಸ್ ಹೊಡೆದು ಹೋದಾಗ ಕಳೆದುಕೊಳ್ತಕ್ಕಂಥ ದ್ರವ್ಯರಾಶಿಗೆ ಸಮ. ಇದು ಐನ್ಸ್ಟೀನ್ ಪ್ರತಿಪಾದನೆ ಮಾಡಿರ್ತಕ್ಕಂಥ E=mc² ಅಂತಕ್ಕಂಥ ಸೂತ್ರಕ್ಕೆ ಅನುಗುಣವಾಗಿದೆ ಅಂತ ವಿವರಣೆ ನೀಡಿದರು. ಜೀವವಿಜ್ಞಾನದಲ್ಲಿ ಒಂದು ಕೋಶ ಒಡೆದು ಎರಡಾಗೋದನ್ನು ವಿದಳನ ಅಥವಾ ಫಿಷನ್ ಅಂತ ಕರೆಯೋದು ರೂಢಿಯಿತ್ತು. ಇದೇ ರೀತಿಯಲ್ಲಿ ಈ ಭೌತ ರಾಸಾಯನಿಕ ಘಟನೆಯನ್ನು ಬೈಜಿಕ ವಿದಳನ ನ್ಯೂಕ್ಲಿಯರ್ ಫಿಷನ್ ಅಂತ ಕರೆಯಲಾಯಿತು. ಡೆನ್ಮಾರ್ಕ್ ದೇಶದ ಕ್ರಿಶ್ಚಿಯನ್ ಮೊಲರ್ ಯುರೇನಿಯಂ ಬೀಜ ಅಂದರೆ ನ್ಯೂಕ್ಲಿಯಸ್ ಹೊಡೆದು ಅದರಿಂದ ಹೊರಬಂದ ನ್ಯೂಟ್ರಾನ್ಗಳು ಸಾಕಷ್ಟು ಚೈತನ್ಯವನ್ನು ಹೊಂದಿರ್ತವೆ. ಅವು ಇತರ ಪರಮಾಣುಗಳನ್ನು ಘಟಿಸಿ ಅವು ಕೂಡ ಒಡೆಯುವಂತೆ ಮಾಡ್ತವೆ. ಈ ಕ್ರಿಯೆ ಸರಪಳಿಯಲ್ಲಿ ಅಂದರೆ ಚೈನ್ ರಿಯಾಕ್ಷನ್ ನಮ್ಮ ರೀತಿಯಲ್ಲಿ ಮುಂದುವರಿಬಲ್ಲದು ಅಂತ ಒಟ್ಟೋ ಫ್ರಿಸ್ಕಿಗೆ ಸೂಚನೆ ಕೊಡ್ತಾನೆ. ಜಗತ್ತಿನ ವಿವಿಧ ದೇಶಗಳಲ್ಲಿ ಇದೇ ಬಗೆಯ ಪ್ರಯೋಗಗಳನ್ನು ನಡೆಸಿ ಈ ಸರಣಿ ಪ್ರತಿಕ್ರಿಯೆ ನಡೆಯುತ್ತೆ ಅನ್ನೋದನ್ನು ಒಪ್ಪಲಾಗುತ್ತೆ. ಬೈಜಿಕ ವಿದಳನ ಅಂದರೆ ನ್ಯೂಕ್ಲಿಯರ್ ಫಿಷನ್ ನಡೀಬೇಕಾದ್ರೆ ಬಿಡುಗಡೆ ಆಗ್ತಕ್ಕಂಥ ಚೈತನ್ಯವನ್ನು ವಿದ್ಯುತ್ ಉತ್ಪಾದನೆ ಹಾಗೆಯೇ ಬೈಜಿಕ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಮಾಡ್ತಕ್ಕಂಥ ಮಿಲಿಟರಿ ಉಪಯೋಗಕ್ಕೂ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ವಿಜ್ಞಾನಿಗಳು ಗುರುತಿಸ್ತಾರೆ. 1930ರಲ್ಲಿನೇ ನೀಲ್ಸ್ ಬೋರ್ ಯುರೇನಿಯಂ 235 ಮತ್ತು ಯುರೇನಿಯಂ 238 ಅಂತಕ್ಕಂಥ ಎರಡು ಸಮಸ್ಥಾನಿಗಳಾಗಿ ಅಂದರೆ ಐಸೋಟೋಪ್ಸ್ ಆಗಿ ಇದೆ. ಇವುಗಳಲ್ಲಿ ಯುರೇನಿಯಂ 235 ಸಮಸ್ಥಾನಿ ಕಡಿಮೆ ವೇಗದ ನ್ಯೂಟ್ರಾನ್ಗಳಿಂದ ಹಾಗೆಯೇ ಯುರೇನಿಯಂ 238 ಸಮಸ್ಥಾನಿ ಅಧಿಕ ವೇಗದ ನ್ಯೂಟ್ರಾನ್ಗಳಿಂದ ವಿದಳನ ಅಂದರೆ ಫ್ಯೂಷನ್ ಹೊಂದಿ ಸರಪಳಿ ಕ್ರಿಯೆಯನ್ನ ಅಂದರೆ ಚೈನ್ ರಿಯಾಕ್ಷನ್ನ ಉಂಟು ಮಾಡ್ತೇವೆ ಅಂತ ತಿಳಿಸ್ತಾನೆ. ಇದೇ ವರ್ಷ ನೀಲ್ಸ್ ಬೋರ್ ನೈಸರ್ಗಿಕ ಯುರೇನಿಯಂನಲ್ಲಿ ಯುರೇನಿಯಂ 238 ಧಾತು 99.3% ಇದ್ದರೆ ಯುರೇನಿಯಂ 235 ಧಾತು 0.17% ಮಾತ್ರ ಇದೆ. ಅಂದರೆ ಪ್ರತಿ 140 ಯುರೇನಿಯಂ 238 ಪರಮಾಣುಗಳಿಗೆ ಒಂದು ಯುರೇನಿಯಂ 235 ಪರಮಾಣು ಇದೆ. ಇವೆರಡು ಯುರೇನಿಯಂ ಧಾತುವಿನ ಸಮಸ್ಥಾನಿಗಳಾಗಿದ್ದಾವೆ. ಅಂದರೆ ಯುರೇನಿಯಂ 235 ಮತ್ತು ಯುರೇನಿಯಂ 238 ಒಂದೇ ಸಂಖ್ಯೆಯಲ್ಲಿ ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದಾವೆ. ಇವುಗಳನ್ನು ರಾಸಾಯನಿಕವಾಗಿ ಬೇರ್ಪಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯುರೇನಿಯಂ 238 3 ಹೆಚ್ಚುವರಿ ನ್ಯೂಟ್ರಾನ್ಗಳನ್ನು ಹೊಂದಿರೋದ್ರಿಂದ ಅದರ ತೂಕದ ಆಧಾರದ ಮೇಲೆ ಅವುಗಳನ್ನು ಬೇರ್ಪಡಿಸೋದು ಸಾಧ್ಯ. ಹೀಗೆ ಬೇರ್ಪಡಿಸೋದಕ್ಕೆ ಭಾರಿ ದೊಡ್ಡ ಗಾತ್ರದ ಕಾರ್ಖಾನೆಗಳನ್ನ ಕಟ್ಟಬೇಕಾಗ್ತೈತೆ. ಇದು ವ್ಯಾವಹಾರಿಕವಾಗಿ ಸಾಧ್ಯ ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನ ನೀಲ್ಸ್ ಬೋರ್ ವ್ಯಕ್ತಪಡಿಸ್ತಾನೆ. 1939ರಲ್ಲಿ ಫ್ರೆಂಚ್ ಭೌತವಿಜ್ಞಾನಿ ಫ್ರಾನ್ಸಿಸ್ ಪೆರಿನ್ ಯುರೇನಿಯಂ ಸಮಸ್ಥಾನಿಗಳನ್ನ ಬೇರ್ಪಡಿಸಿದೆ ಯುರೇನಿಯಂ ಆಕ್ಸೈಡ್ ಬಳಸಿ ಸರಪಳಿ ಪ್ರತಿಕ್ರಿಯೆಯನ್ನು ಪಡೆಯುವ ಸಾಧ್ಯತೆ ಇದೆ ಅಂತ ತೋರಿಸ್ಕೊಡ್ತಾನೆ. ಈತ ನೈಸರ್ಗಿಕ ಸರಪಳಿ ಪ್ರತಿಕ್ರಿಯೆಯನ್ನು ಪಡೆಯೋದಕ್ಕೆ ಕನಿಷ್ಠ 40 ಟನ್ ಯುರೇನಿಯಂ ಆಕ್ಸೈಡ್ ಬೇಕಂತ ಲೆಕ್ಕ ಮಾಡಿ ತೋರಿಸಿರ್ತಾನೆ. ಇಷ್ಟೊಂದು ಪ್ರಮಾಣದಲ್ಲಿ ಯುರೇನಿಯಂ ಆಕ್ಸೈಡ್ ಬಳಸಿ ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡೋದು ವ್ಯಾವಹಾರಿಕವಾಗಿ ಸಾಧ್ಯ ಇಲ್ಲ ಅಂತ ವಿಜ್ಞಾನಿಗಳು ಭಾವಿಸ್ತಾರೆ. ಫ್ರಾನ್ಸಿಸ್ ಪೆರಿನ್ ಮತ್ತು ಜಾನ್ ವೀಲರ್ ಇವರಿಬ್ಬರು ಸೇರಿ 1 ಸೆಪ್ಟೆಂಬರ್ 1930ರ ಫಿಸಿಕಲ್ ರಿವ್ಯೂ ಅಂತಕ್ಕಂಥ ವೈಜ್ಞಾನಿಕ ಪತ್ರಿಕೆಯಲ್ಲಿ ಲೇಖನವೊಂದನ್ನು ಪ್ರಕಟಣೆ ಮಾಡ್ತಾರೆ. ಕುತೂಹಲಕರದ ಒಂದು ವಿಚಾರ ಏನಂದ್ರೆ ಇದೇ ದಿನ ಹಿಟ್ಲರ್ ಪೋಲೆಂಡ್ ಮೇಲೆ ಆಕ್ರಮಣ ಮಾಡಿ 2ನೇ ಜಾಗತಿಕ ಯುದ್ಧಕ್ಕೆ ನಾಂದಿ ಹಾಡ್ತಾನೆ. ಪ್ರಸಿದ್ಧ ವಿಜ್ಞಾನಿಯಾಗಿದ್ದಂಥ ಅರ್ನಾಲ್ಡ್ ಸೋಮರ್ಫೀಲ್ಡ್ ಹಾಗೆಯೇ ಆತನಷ್ಟೇ ಪ್ರತಿಭಾವಂತರಾಗಿದ್ದಂತಹ ಆತನ ಶಿಷ್ಯಂದ್ರಾಯದ
ವುಲ್ಫ್ ಗ್ಯಾಂಗ್ ಪೌಲಿ ಮತ್ತೆ ವೆರ್ನರ್ ಹೈಸನ್ಬರ್ಗ್ ಅಂತಕ್ಕಂಥ ಈ ಮೂವರ ಮಾರ್ಗದರ್ಶನದಲ್ಲಿ ರುಡಾಲ್ಫ್ ಪಿಯರ್ಸ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಸಂಶೋಧನೆಗೆ ಹೋಗ್ತಾನೆ. ಈತನ ಪ್ರತಿಮೆಯನ್ನು ಕಂಡಿದ್ದಂತ ಸಾಮಾನ್ಯವಾಗಿ ಯಾರನ್ನು ಸುಲಭವಾಗಿ ಒಪ್ಪದೇ ಇರತಕ್ಕಂಥ ವುಲ್ಫ್ ಗ್ಯಾಂಗು ಪೌಲಿ ತನ್ನ ಸಹಾಯಕನಾಗಿ ಕೆಲಸ ಮಾಡೋಕ್ಕಂತ ಆಮಂತ್ರಣವನ್ನು ಕೂಡ ಕೊಟ್ಟಿರ್ತಾನೆ. ಜರ್ಮನಿಯಲ್ಲಿ ಹುಟ್ಟಿದ್ದಂಥ ರುಡಾಲ್ಫ್ ಪಿಯರ್ಸ್ ಜರ್ಮನಿಯಲ್ಲಿ ಹಿಟ್ಲರ್ ಅಧಿಕಾರಕ್ಕೆ ಬಂದ ನಂತರ 1930ರಲ್ಲಿ ಬ್ರಿಟನ್ಗೆ ಹೋಗಿ ಬರ್ಮಿಂಗ್ಹ್ಯಾಮ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗ್ತಾನೆ. ಇಲ್ಲಿರ್ಬೇಕಾದ್ರೆ ನೈಸರ್ಗಿಕ ಯುರೇನಿಯಂ ಸರಪಳಿ ಪ್ರತಿಕ್ರಿಯೆಗೆ ಒಳಗಾಗಂತೆ ಮಾಡೋದಕ್ಕೆ ಬೇಕಾದಂತಹ ಕನಿಷ್ಠ ದ್ರವ್ಯರಾಶಿ ಎಷ್ಟಿರಬೇಕು ಅಂತ ಲೆಕ್ಕ ಹಾಕಿ ತೋರಿಸ್ತಾನೆ. ಈ ಲೆಕ್ಕಾಚಾರಗಳು ಬಹಳ ಸಂಕೀರ್ಣವಾಗಿ ಜಟಿಲವಾಗಿದ್ದಾವೆ. ಆದರೆ ಇವುಗಳ ಸಾರಾಂಶವನ್ನ ನಾವು ಹೀಗೆ ಹೇಳ್ಬೋದು. ಒಂದು ನ್ಯೂಟ್ರಾನ್ ಯುರೇನಿಯಂ ಬೀಜವನ್ನ ಅಥವಾ ನ್ಯೂಕ್ಲಿಯಸ್ನ ಹೊಡೆದಾಗ ಅದರಿಂದ ನ್ಯೂಟ್ರಾನ್ಗಳು ಬಿಡುಗಡೆ ಆಗ್ತವೆ. ಬೀಜವನ್ನು ಗಟ್ಟಿಸ್ತಕ್ಕಂಥ ಮತ್ತು ಗಟ್ಟಿಸಿದಾಗ ಬಿಡುಗಡೆ ಆಗ್ತಕ್ಕಂಥ ನ್ಯೂಟ್ರಾನ್ಗಳು ಒಂದೇ ಪ್ರಮಾಣದಲ್ಲಿ ಅಂದ್ರೆ ಸಮಸಂಖ್ಯೆಯಲ್ಲಿ ಇದ್ರೆ ಸರಪಳಿ ಕ್ರಿಯೆ ಮುಂದುವರಿತದೆ ಅಂತ ರುಡಾಲ್ಫ್ ಪಿಯರ್ಸ್ ವಿವರಣೆ ಕೊಟ್ಟಿರ್ತಾನೆ. ಆದರೆ ಇದಕ್ಕೆ ಬೇಕಾದಂತಹ ಕನಿಷ್ಠ ನೈಸರ್ಗಿಕ ಯುರೇನಿಯಂ ಪ್ರಮಾಣ ಎಷ್ಟಿರಬೇಕು ಅಂತ ತಿಳಿಸೋದಿಲ್ಲ. ವಿಯೆನ್ನಾದಲ್ಲಿ ಹುಟ್ಟಿ ಅಲ್ಲಿಯೇ ಭೌತ ವಿಜ್ಞಾನದ ಪದವಿ ಗಳಿಸಿ ಕೆಲಕಾಲ ಕೊಪೆನ್ಹೇಗನ್ನಲ್ಲಿ ನೀಲ್ಸ್ ಬೋರ್ ಜೊತೆ ಕೆಲಸ ಮಾಡಿದ್ದಂತಹ ಒಟ್ಟೋ ಫ್ರಿಸ್ಕ್ 1939ರಲ್ಲಿ ಬ್ರಿಟನ್ಗೆ ಬಂದು ಬರ್ಮಿಂಗ್ಹ್ಯಾಮ್ ವಿಶ್ವವಿದ್ಯಾಲಯ ಸೇರ್ಕೊಳ್ತಾನೆ. ಹಿಟ್ಲರ್ ಅಧಿಕಾರಕ್ಕೆ ಬಂದ ನಂತರ ಈತ ಜರ್ಮನಿಗೆ ಹಿಂದಿರುಗೋದಿಲ್ಲ. ಒಟ್ಟೋ ಫ್ರಿಸ್ಕ್ 1940ರಲ್ಲಿ ರುಡಾಲ್ಫ್ ಪಿಯರ್ಸ್ ಮುಂದೆ ಯುರೇನಿಯಂ 235 ಪರಿಶುದ್ಧ ರೂಪದಲ್ಲಿ ಕೊಟ್ರೆ ಸರಪಳಿ ಬೈಜಿಕ ಕ್ರಿಯೆ ನಡೆಯೋದಕ್ಕೆ ಅದು ಎಷ್ಟು ಕನಿಷ್ಠ ಪ್ರಮಾಣದಲ್ಲಿ ಇರಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಹಾಗೆ ಸವಾಲನ್ನು ಕೂಡ ಎಸಿತಾನೆ. ಭಾರಿ ಚೈತನ್ಯ ಬಿಡುಗಡೆ ಮಾಡ್ತಕ್ಕಂಥ ವಿದ್ಯುತ್ ಉತ್ಪಾದನೆಯನ್ನ ಕ್ರಾಂತಿಕಾರಗಳು ಮಾಡ್ತಕ್ಕಂಥ ಎಲ್ಲವನ್ನು ಮೀರಿಸ್ತಕ್ಕಂಥ ಬೈಜಿಕ ಅಸ್ತ್ರ ತಯಾರು ಮಾಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಜರ್ಮನಿ ಸೇರಿದಂತೆ ಬೇರೆ ಬೇರೆ ಯುರೋಪಿನ ದೇಶಗಳು ಅಥವಾ ಯಾವುದೇ ದೇಶ ಅಥವಾ ಅಮೆರಿಕ ಸಂಯುಕ್ತ ಸಂಸ್ಥಾನ ಅದೆಷ್ಟೇ ವೆಚ್ಚವಾಗ್ಲಿ ಶುದ್ಧ ಯುರೇನಿಯಂನ ತಯಾರಿಸೋದಕ್ಕೆ ಪಡೆಯೋದಕ್ಕೆ ಮುಂದಾಗಬಹುದು ಅಂತಕ್ಕಂಥದ್ದು ಈ ಚರ್ಚೆಯ ಹಿನ್ನೆಲೆಯಾಗಿರ್ತದೆ. ಒಟ್ಟೋ ಫ್ರಿಸ್ಕ್ ಮತ್ತೆ ರುಡಾಲ್ಫ್ ಪಿಯರ್ಸ್ 600 ಗ್ರಾಂ ಶುದ್ಧ ಯುರೇನಿಯಂ ದಕ್ಕಿದ್ರೆ ಬೈಜಿಕ ಸರಪಳಿ ಕ್ರಿಯೆ ಪಡೆಯೋದು ಸಾಧ್ಯ ಅಂತ ನಿರ್ಧಾರ ಮಾಡ್ತಾರೆ. ಅಂದ್ರೆ 1 kg ಶುದ್ಧ ಯುರೇನಿಯಂ ಪಡೆದ್ರೆ ಪರಮಾಣು ಬಾಂಬ್ ತಯಾರಿಸೋದು ಸಾಧ್ಯ ಅಂತ ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ಇತರ ವಿಜ್ಞಾನಿಗಳು ಯುರೇನಿಯಂ ಧಾತುವಿನ ಕರಾರುವಕ್ಕಾದ ಭೌತ ಗುಣಗಳನ್ನ ಪರಿಗಣನೆ ಮಾಡಿ ಸರಪಳಿ ಬೈಜಿಕ ಕ್ರಿಯೆ ನಡೆಸೋದಕ್ಕೆ 46 kg ಯುರೇನಿಯಂ 235 17 kg ಪ್ಲೂಟೋನಿಯಂ ಬೇಕು ಅಂತ ತೋರಿಸ್ಕೊಡ್ತಾರೆ. ಇದಾದ ನಂತರ ಪರಮಾಣು ಬಾಂಬ್ ಅಂತಕ್ಕಂಥದ್ದು ವೈಜ್ಞಾನಿಕ ಕಟ್ಟುಕತೆಯಲ್ಲ, ಅದು ಕೈಗೆಟಕತಕ್ಕಂಥ ದೂರದಲ್ಲಿ ಇರ್ತಕ್ಕಂಥ ಗುರಿ ಅಂತ ವಿಜ್ಞಾನಿಗಳಿಗೆ ಮನದಟ್ಟಾಗುತ್ತೆ. ನಾವು ಈಗಾಗಲೇ ತಿಳಿದಂತೆ ನೈಸರ್ಗಿಕ ಯುರೇನಿಯಂನಲ್ಲಿ ಯುರೇನಿಯಂ 238 99.3 ಇದ್ರೆ ಯುರೇನಿಯಂ 235 0.17 ಮಾತ್ರ ಇದೆ. ನೈಸರ್ಗಿಕ ಯುರೇನಿಯಂ ಧಾತುವನ್ನ ನ್ಯೂಟ್ರಾನ್ 1ರಿಂದ ಗಟ್ಟಿಸಿದಾಗ 3 ಬಗೆಯ ಸನ್ನಿವೇಶಗಳು ಉಂಟಾಗ್ತವೆ. ಮೊದಲನೆಯ ಸನ್ನಿವೇಶದಲ್ಲಿ ನ್ಯೂಕ್ಲಿಯಸ್ ಅಂದ್ರೆ ಬೀಜ ಒಡೆದು 2 ನ್ಯೂಟ್ರಾನ್ಗಳು ಬಿಡುಗಡೆ ಆಗ್ತವೆ. ಎರಡನೆಯ ಸನ್ನಿವೇಶದಲ್ಲಿ ನ್ಯೂಟ್ರಾನ್ ಹೊರಬರದಂತೆ ಯುರೇನಿಯಂ ಬೀಜ ಅದನ್ನ ನುಂಗಿ ಹಾಕುತ್ತೆ. ಮೂರನೆಯ ಸನ್ನಿವೇಶದಲ್ಲಿ ನ್ಯೂಟ್ರಾನ್ ಬೀಜಕ್ಕೆ ಗಟ್ಟಿಸಿ ದಿಕ್ಕು ಬದಲಿಸಿ ಹೊರ ಹೋಗ್ತದೆ. ಇವುಗಳಲ್ಲಿ ಮೊದಲನೇ ಸನ್ನಿವೇಶ ಮಾತ್ರ ಸರಪಳಿ ಕ್ರಿಯೆಯನ್ನ ಅಂದ್ರೆ ಚೈನ್ ರಿಯಾಕ್ಷನ್ ಉಂಟು ಮಾಡಬಹುದು. ಇಂತಹ ಸರಪಳಿ ಕ್ರಿಯೆ ಉಂಟಾಗೋದಕ್ಕೆ ನೈಸರ್ಗಿಕ ಯುರೇನಿಯಂ ಕನಿಷ್ಠ ಎಷ್ಟು ಪ್ರಮಾಣದಲ್ಲಿ ಇರಬೇಕು, ಈ ಪ್ರಮಾಣದಲ್ಲಿ ಯುರೇನಿಯಂ 235 ಪ್ರಮಾಣ ಪಾಲು ಎಷ್ಟಿರಬೇಕು ಅಂತಕ್ಕಂಥ ಸವಾಲು ವಿಜ್ಞಾನಿಗಳ ಮುಂದೆ ಬೀಳುತ್ತೆ. ವೇಗವಾದ ನ್ಯೂಟ್ರಾನ್ಗಳು ಯುರೇನಿಯಂ 238 ನಿಧಾನವಾದ ನ್ಯೂಟ್ರಾನ್ಗಳು ಯುರೇನಿಯಂ 235 ಹೊಡಿತವೆ. ವೇಗವಾಗಿ ನಡೀತಕ್ಕಂಥ ಸರಣಿ ಕ್ರಿಯೆಯನ್ನ ಹತೋಟಿಗೆ ತಂದರೆ ಮಾತ್ರ ಬೈಜಿಕ ಚೈತನ್ಯವನ್ನು ನಾವು ಬಳಸ್ಕೊಳ್ಳೋದಕ್ಕೆ ಮತ್ತೆ ಅದನ್ನು ಅಸ್ತ್ರವಾಗಿ ತಯಾರಿಸೋಕೆ ಸಾಧ್ಯ. ಇದಕ್ಕಾಗಿ ನೈಸರ್ಗಿಕ ಯುರೇನಿಯಂನಲ್ಲಿ ಯುರೇನಿಯಂ 235 ಹೆಚ್ಚು ಪ್ರಮಾಣದಲ್ಲಿ ಇದ್ರೆ ಅನುಕೂಲ ಆಗುತ್ತೆ. ಪರಮಾಣು ಅಸ್ತ್ರ ತಯಾರಿಕೆಗೆ ಬೇಕಾದಂಥ ಸರಪಳಿ ಪ್ರತಿಕ್ರಿಯೆ ಪಡೆಯೋದಕ್ಕೆ ಬೇಕಾದಂಥ ನೈಸರ್ಗಿಕ ಯುರೇನಿಯಂನಲ್ಲಿ ಯುರೇನಿಯಂ 235 ಪ್ರಮಾಣ ಕನಿಷ್ಠ 50.3% ಇರಬೇಕು. ಈ ಮಟ್ಟದ ಪ್ರಮಾಣವನ್ನು ಪಡೆಯೋದನ್ನ ಎನ್ರಿಚ್ಮೆಂಟ್ ಅಥವಾ ಸಮೃದ್ಧೀಕರಣ ಅಂತ ವಿಜ್ಞಾನದಲ್ಲಿ ಕರೀತಾರೆ. ಇದಕ್ಕಿಂತ ಕಡಿಮೆ ಪ್ರಮಾಣ ಇರತಕ್ಕಂಥ ಯುರೇನಿಯಂ ಅನ್ನ ಬೈಜಿಕ ವಿದ್ಯುತ್ ಉತ್ಪಾದನೆಯಲ್ಲೇ ಬಳಸಲಾಗ್ತಾ ಇದೆ. ಹೀಗೆ ಯುರೇನಿಯಂ ಧಾತುವಿನ ಬೀಜವನ್ನ ನ್ಯೂಕ್ಲಿಯಸ್ನ ನ್ಯೂಟ್ರಾನ್ಗಳಿಂದ ಹೊಡೆದ್ರೆ ಸರಪಳಿ ಕ್ರಿಯೆ ಉಂಟಾಗ್ತದೆ. ಆಗ ಭಾರೀ ಚೈತನ್ಯ ದಕ್ಕತೆ ಅಂತಕ್ಕಂಥ ಸಿದ್ಧಾಂತ ಗಣಿತದ ಮೂಲಕ ಗಟ್ಟಿ ನೆಲೆಯಲ್ಲಿ ಕಟ್ಟಲ್ಪಡ್ತದೆ. ಇದನ್ನ ಬಳಸಿಕೊಂಡು ವಿಜ್ಞಾನಿಗಳು ವ್ಯಾವಹಾರಿಕವಾಗಿ ಹೇಗೆ ಬೈಜಿಕ ಅಸ್ತ್ರವನ್ನು ಅಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ನ
ಹಾಗೇನೆ ಬೈಜಿಕ ವಿದ್ಯುತ್ ಸ್ಥಾವರಗಳನ್ನ ಕಟ್ಟಿರೋದನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ವಂದನೆಗಳೊಂದಿಗೆ.